ಏನು ದುಡ್ಡಿದ್ರೆ ಇವ್ನ ಹೆಂಗೆ ಬೇಕಾದ್ರೂ ಆಟ ಆಡಿಸ್ಬೋದು. ಆ ದುಡ್ಡು ಎಲ್ಲಿಕ್ಕವ್ರೆ ಏನು ಮಾಡ್ಯವ್ರೆ ಎಂಬುದು ಒಂದಿಷ್ಟು ಸುಳು ಗೊತ್ತಾಗ್ತಾ ಇಲ್ಲಲ್ಲ. ಹಂಗೆಲ್ಲ ತೆಗ್ದಿಕ್ಬಿಟ್ಟವ್ರೆ. ಆ ದುಡ್ಡು ಒಡವೆ ಎಲ್ಲಿ ಇಕ್ಕವ್ರೆ, ಮನೆಯನ್ನೆಲ್ಲ ಹುಡುಕಿ ಎಲ್ಲೆಲ್ಲ ಹುಡುಕಿದ್ರು ಇಲ್ಲ. ಬಡ್ಡಿ ಕೊಟ್ಟಿರೋದೇ ವಸೂಲಿ ಮಾಡ್ಕೊಂತೀನಿ. ಅದೇ ಏನಲ್ಲ ಅಂದ್ರೆ ಒಂದು 10-15 ಲಕ್ಷ ಬಡ್ಡಿ ಕೊಟ್ಟಿದ್ದೀನಿ. 10-15 ಲಕ್ಷ ಬಡ್ಡಿ ದುಡ್ಕೋಬೋದು. 10-15 ಲಕ್ಷ ಇವಾಗ ಬಡ್ಡಿ ದುಡ್ಕೊಂಡು ಹೆಂಗೋ ನಾನು ಇವಾಗ ಬಡ್ಡಿದೇನೆ ಬರಬೇಕು. ಅದು ನಿತ್ಕೊಂಡೆ ಇವ್ರನ್ನ ಚೆನ್ನಾಗಿ ಆಟ ಆಡಿಸ್ಬೋದು. ಇದು ಹಾಳಾಗಿ ಹೋದ್ರೂ ಹೋಗಲಿ, ಇವಾಗ ಬರೋ ದುಡ್ಡೇನೆ ಇಸ್ಕೊಂಡು ನಾನು ಎಲ್ಲರ ಹತ್ರನೂ ಚೆನ್ನಾಗಿರೋದು ನೋಡ್ತೀನಿ, ಮಾಡ್ಬೋತೀನಿ ಎಲ್ಲಾನು. 1ನೇ ತಾರೀಕು ಅಷ್ಟೊತ್ತಿಗೆ ಎಲ್ಲರೂ ದುಡ್ಡು ಬಡ್ಡಿ ಎಲ್ಲ ಕೊಡ್ರಪ್ಪ ಅಂತ ಹೇಳಿರೆ ಎಲ್ಲ ಅದೇ ಒಂದು 15 ಲಕ್ಷ ಆಗುತ್ತೆ. ಎಲ್ಲ ಇಸ್ಕೊಂತೀವಿ. ಇನ್ನೇನು ಮಾಡೋಣ, ಅದನ್ನಾದ್ರೂ ಇಸ್ಕೊಂಡು ಇವ್ರನ್ನ ಹೆಂಗ ಸರಿಯಾಗಿ ಬುದ್ಧಿ ಕಳಿಸ್ಬೋದು. ಇವ್ರ ಹತ್ರ ಇರೋ ದುಡ್ಡಾದ್ರೂ ವಸೂಲಿ ಮಾಡ್ಕೋಬೋದು. ಇವಾಗ ಕೈಯಾಗ ದುಡ್ಡಿಲ್ವಲ್ಲ, ನನಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. 1,000 ದುಡ್ಡನ್ನು ನಾನು ಇಟ್ಕೊಂಡಿಲ್ಲ, ಅಕೌಂಟಲ್ಲಿ ಸಮೇತ ನಾನು ಇಟ್ಕೊಂಡಿಲ್ಲ. ಎಲ್ಲ ಬರೀ ಮನೆಯಾಗ ತಂದು ಇಕ್ಕೇಳಿದ್ದೆ. ಇವಾಗ ದುಡ್ಡು 1 ರೂಪಾಯಿ ದುಡ್ಡು ಇಲ್ದಂಗೆ ಆಗ್ಬಿಟ್ಟೈತಿ. ಎಲ್ಲ ಟೆಜಿರಕ್ಕೆ ಇಕ್ಕಿದ್ದೆ. ಒಂದು 500 ರೂಪಾಯಿ ದುಡ್ಡಿದ್ರು ಅದಕ್ಕೆ ಇಕ್ತಿದ್ದೆ. ಎಲ್ಲ ಓದ್ಕೊಂಡು ಹೋಗ್ಬಿಟ್ಟವ್ರಿ. ಎಲ್ಲ ಓದ್ಕೊಂಡವ್ರು ಇಬ್ಬರವಳು ಸೇರ್ಕೊಂಡು. ನಾನು ಹಿಂಗಾಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಇಷ್ಟೊಂದು ಧೈರ್ಯ ಬರುತ್ತೆ ಅವರಿಗೆ ಅಂತ ಹೇಳಿ ನಾನು ಅನ್ಕೊಂಡೇ ಇಲ್ಲ. ಇನ್ಮೇಲೆ ಏನು ಬಾಯಿಲ್ಲ. ಸಸ್ಯರು ಸರಿಯಾಗಿ ಹೇಳವ್ರಿ. ಬಡ್ಡಿ ಬಗ್ಗೆ ಕೈ ಬಂದರೆ ಮುಂಚೆಗೆ ಹೆದರ್ಕೊಂತಿದ್ದೆ, ಈ ಪಟ್ಟೇನೆ ಹೆದರ್ಕೊಂಬಲ್ಲ. ಏ ಕಾಂತಪ್ಪ, ಏ ಕಾಂತ ಬಾರ ಇಲ್ಲೇ. ಏನು ಬಗ್ಗೆ ಕಯ್ಯ, ಏನು ಆರಾಮಾಗಿ ಓಡಾಡ್ತಾ ಇದೆಯಲ್ಲ? ಏನು ಆರಾಮಾಗೇನು ಓಡಾಡ್ತಿಲ್ಲ. ಅದೇ 2 ಲಕ್ಷ ಇಸ್ಕೊಂಡಿದ್ದಲ್ಲ, ಬಡ್ಡಿ ದುಡ್ಡು ಎಲ್ಲನ ಕೊಡಪ್ಪ. 1ನೇ ತಾರೀಕು ಎಲ್ಲ ಕೊಟ್ಬಿಡು. ನನಗೆ ಸ್ವಲ್ಪ ತಾಪತ್ರೆ ಐತಿ, ಅದಕ್ಕೆ ಎಲ್ಲ ಕೊಟ್ಬಿಡು. ಇಲ್ಲ ಕಣಕ, ಕೊಡೋಕ್ಕಾಗಲ್ಲ. ದುಡ್ಡನ್ನು ಕೊಡ್ತೀನಿ ಹೇಳಿದ್ದೀನಿ. ನಿನ್ನ ಸೊಸೆರು ಅಲ್ಲೇ ಬಂದಿದ್ರು, ಅಲ್ಲೇ 1 ಲಕ್ಷ ದುಡ್ಡು ಕೊಟ್ಟಿದ್ದೀನಿ. 1 ಲಕ್ಷ ಕೊಡಬೇಕು, ಕೊಡ್ತೀನಿ ಅಂತ ಹೇಳಿದ್ದೀನಿ. ನಿನ್ನ ಸೊಸೆರು ಹಣ ನನ್ನ ಕೈಗೆ ಕೊಡು ಅಂತೇಳಿ ಅವರೇ ಇಸ್ಕೊಂಡವ್ರೆ. ನಂತ ಬಡ್ಡಿ ದುಡ್ಡು ಇಸ್ಕೊಂಡು ನನ್ನ ಸೊಸೆರ ಕೈ ಕೊಟ್ಟಿದ್ದೀಯೇ? ಅಲ್ಲ, ನನ್ನ ಸೊಸೆರು ಹೇಳ್ದಂಗೆ ನೀನು ಯಾಕೆ ಕೇಳ್ತೀಯಾ? ನೀನು ಯಾಕೆ ದುಡ್ಡು ಇಸ್ಕೊಂಡಿದ್ದೋ ಬೇಕಪ್ಪ? ಅಲ್ಲ, ನಿನಗೆ ಭಯ ಇಲ್ವೇನೋ ಏನಲ್ಲ? ಅದಕ್ಕೆ ಧೈರ್ಯವಾಗಿ ಬರ್ತಾ ಇದೆಯಾ? ನಾನು ಅಲ್ಲಿ ಬರ್ತಾ ಇದ್ದೀನಿ ಅಂದರೆ ನೀನು ಒಂದಿಟ್ಟು ಹೆದರ್ಕೊಂತಿದ್ದೆ. ಅದಕ್ಕೆ ಏನು ಬಗ್ಗೆ ಕೈಯ ಓಡಾಡ್ತೀಯ ಅಂತ ನೀನು ಕೇಳ್ದಾಗಲೇ ಅಂದ್ಕೊಂಡೆ. ನನ್ನ ಮಗ ಏನು ಇಷ್ಟೊಂದು ಧೈರ್ಯವಾಗಿ ನಾನು ಎದುರಿಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾನಲ್ಲ ಅಂತ. ಅಲ್ಲ ಕಣೋ, ಯಾರ್ತ ನೀನು ದುಡ್ಡು ಇಸ್ಕೊಂಡಿದ್ದು? ಯಾರ್ತ ದುಡ್ಡು ಇಸ್ಕೊಂಡಿದ್ದು ಅವ್ರಿಗೆ ಕೊಡಬೇಕು. ನಾನು ನಿನಗೆ ದುಡ್ಡು ಕೊಟ್ಟಿದ್ದು. ಹೆಂಗೋ ನಿನ್ನ ಸೊಸೆರು ಬಂದು ಹೇಳೋದ್ರು, ಅಲ್ಲೇ 1 ಲಕ್ಷ ಇಸ್ಕೊಂಡು ಹೋಗ್ಯವ್ರೆ, ಇನ್ನೊಂದು 1 ಲಕ್ಷ ಕೊಡಬೇಕು, ನಿನ್ನ ಸೊಸೆಯರಿಗೆ ಕೊಡ್ತೀನಿ. ಅವ್ರು ಹೇಳವ್ರೆ, ಬಡ್ಡಿ ದುಡ್ಡು ಏನು ಕೊಡಬೇಡ ಕಣಣ್ಣ, ಯಾಕೆ ಸುಮ್ಮನೆ ಕೊಡ್ತೀರಾ, ಬಡ್ಡಿ ದುಡ್ಡು ಕೊಡಬೇಡ್ರಿ ಅಂತ ಹೇಳವ್ರೆ. ಏನೋ ಬಿಡು, ಕೊಡ್ತಾನೆ. ಏನು ಪಾಠ ತೋಡ್ಕೆ ಐತೆ? ಯಾತ ಪಾಪ ಅವನು ಕಷ್ಟಾಗಿದ್ದಾನೆ ಅಂತ 6 ತಿಂಗಳು ಬಡ್ಡಿ ಬಿಟ್ಟಿದ್ದೀನಿ. ನಾನು ಯಾರಿಗೂ 1 ತಿಂಗಳದು ಬಿಡ್ತಾ ಇರಲಿಲ್ಲ. 6 ತಿಂಗಳು ಬಡ್ಡಿದು 2 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು. ಇವಾಗ ನೋಡಿದ್ರೆ ಹಿಂಗೆ ಮಾತಾಡ್ತೀಯ? ಎಲ್ಲಿ ನೀನು ಯಾರ್ದು ದುಡ್ಡು ಇಸ್ಕೊಂಡಿದ್ದೆ? ಏನಿಲ್ಲ ನೋಡಿ, ನನ್ನ ಕೈಗೆ ಕೊಡ್ಬೇಕಡ ನೀನು, ನನ್ನ ಕೈಗೆ ಕೊಡಬೇಕು. ನೀನು ನನ್ನ ಸೊಸೆರು ಹೇಳ್ದಂಗೆ ಕೇಳ್ತೀಯ? ಅಲ್ಲ, ನೀನು ಯಾರು ತೆಗಿಸ್ಕೊಂಡಿದ್ದೆ ಅದನ್ನ ಹೇಳು ಫಸ್ಟ್ ನೀನು. ಯಾಕ ನಿನ್ನ ಸೊಸೆಯರ್ನ ಕೇಳ್ಕೆ. ಅವ್ರು ಹೆಂಗೆ ಹೇಳ್ತಾರ ಹಂಗೆ. ಅವರು ಹೆಂಗೆ ಇವತ್ತು ನಿಯತ್ತಾಗಿ ಮಾತಾಡ್ತಾರೆ. ನಿನ್ನ ಹಂಗೆ ಇದು ಮಾಡಲ್ಲ ಕಣಕ. ಈಗ 10 ರೂಪಾಯಿ ಬಡ್ಡಿ ನಿನಗೆ ಕೊಟ್ಟಿದ್ದೀನಿ ಅಲ್ಲೇನೆ. ಮಸ್ತಾಗೆ 8 ಬಡ್ಡಿ ಕೊಟ್ಟಿದ್ನ ಏನೋ 2 ಲಕ್ಷಕ್ಕೆ ಬಡ್ಡಿ ವಸೂಲು ಕೊಟ್ಟಿರೋದಕ್ಕಿಂತ ಬಡ್ಡಿನೇ ಜಾಸ್ತಿ ಆಗೈತೆ. ಬಡ್ಡಿನೇ ಕೊಟ್ಟಿದ್ನಿ, ಅದಕ್ಕೂ ಸರಿ ಸಾಟೆ ಆಯ್ತು. ನೀನೇನೇನು ಅಪರಪ ತಾಣಿದ್ಯಾ? ನಿನ್ನ ಸಸ್ಯರೇ ಹೇಳಿರಲ್ಲ, ನಮ್ಮ ಅತ್ತೆ ಒಳ್ಳೇದಲ್ಲ, ಬಡವ್ರ ಬಗ್ರು ತಾಗೆ 10 ರೂಪಾಯಿ ಬಡ್ಡಿ ತಗೊಂಡೈತೆ, ನಮ್ಮ ಅತ್ತೆ ಮಾತು ಕೇಳಬೇಡ್ರಿ, ನಮ್ಮ ಅತ್ತೆನ ನಂಬೇಡ್ರಿ ಅಂತೇಳಿ ನಿಮ್ಮ ಸಸ್ಯರೇ ಹೇಳವ್ರಿ. ಯಾರು ಹೇಳೋದೆ? ನಿನ್ನ ಸಸ್ಯರೇ ಹೇಳವ್ರಿ. ಅದಕ್ಕೆ ನಾವು ಕೊಡಲ್ಲ. ಒಲೆ ಕಾಂತ, ಈ ಪಟ್ಟಿ ಧೈರ್ಯ ನಿನಗೆಲ್ಲ ಬಂತು? ಅಲ್ಲ ನೋಡಿ ಹೆಂಗೆ ಮಾತಾಡ್ತೀಯ. ತಾಡಿಯೇ ಇದಾವ ಅವರಿಗೆ. ಇಲ್ಲೇ ನಾನು ತೆಗಿಸ್ಕೊಂಡಿದ್ದೆ ಫಸ್ಟ್ ನನಗೆ ಕೊಡೋದು ಕಲಿ. ಇಸ್ಕೊಂಬಂದು ಅವ್ರು ತಗೊಳ್ದು 1 ಲಕ್ಷ ದುಡ್ಡ. ಇಲ್ಲಾಂದ್ರೆ ಏನಿಲ್ಲ, ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನನ್ನ ಮಗನೇ. ಕೊಡೋಕ್ಕ ನಾನೇನು ಮಾಡೋಕ್ಕಾಗುತ್ತೆ? ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಈಗ ಏನು ಮಾಡೋಕ್ಕಾಗುತ್ತೆ ಹೇಳು? ನಾನೇನು ಮಾಡೋಕ್ಕಾಗಲ್ಲ. ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಕೊಡೋಕೆ ಹೋಗು. ನಿನ್ನ ಸಸ್ಯರೇ ಹೇಳವ್ರೆ. ನಿನ್ನ ಸಸ್ಯರೇ ಹೇಳ್ತಾರೆ. ನಮಗೇನೇನು ಧೈರ್ಯ, ನಮಗೇನೇನು ಭಯ ಇಲ್ಲ. ನಾವು ಒಯ್ದೀವಣ್ಣ, ಏನು ಬಂದ್ರು ನಾವೆಲ್ಲ ಮಾತಾಡ್ತೀವಿ ಅಂತೇಳಿ ಅವರೇ ಹೇಳವ್ರೆ. ಅವ್ರು ಹೇಳ್ಯಾವ್ರೆ ಅಂತೇಳಿ ಕೇಳ್ತೀಯಾನ ನೀನು? ಅವ್ರು ಹೇಳ್ಯಾರೆ ಅಂತ ಹೇಳ್ತಾನೆ. ಅವ್ರು ಹೇಳಿರ್ಬೋದು, ಅವ್ರು 1000 ಹೇಳ್ತಾರೆ. ಅವ್ರು ಹೇಳಿರೋದೆಲ್ಲ ನೀನು ಕೇಳ್ತೀಯಾನ? ನೀನು ಹಿಂಗೆ ಮೋಸ ಮಾಡ್ದಂಗಾಗುತ್ತೆ. ನಾನು ತೆಗಿಸ್ಕೊಂಡಿರೋದ ಫಸ್ಟ್ ನನಗೆ ಕೊಡೋದು ಕಲಿ. ನೀನು ಅವತಾರ ಆಡ್ಬೇಡ. ಅವತಾರ ಆಡಿದಿ ಅಂದ್ರೆ ಸರಿ ಆಗಲ್ಲ ಅಣ್ಣ. ನೀನು ಏನಂದ್ರೆ ಅಷ್ಟೇ ಕಣಕ. ನಿನ್ನ ಸಸ್ಯರು ಹೇಳಿದ ಮೇಲೆ ಮುಗೀತು. ಈಸ್ ದಿವಸ ಅಂತೂ ಹೆದರ್ಕೊಂಡು ಕೊಟ್ಟಿದ್ದೀವಿ. ನಾನು 2 ಲಕ್ಷಕ್ಕೆ 2 ಲಕ್ಷನೇ ಬಡ್ಡಿ ಕೊಟ್ಟಿದ್ನೋ ಏನೋ ಹೋಗತ್ತೆ. ಅದನ್ನೆಲ್ಲ ಕುಡಿಕೊಂಡು ಗನ್ವಾಗಿ ದುಡ್ಡೇ ಕೊಡ್ಬೋದಾಗಿತ್ತು. ನೀನೇನು ತಿಂಗಳ ಬಡ್ಡಿ ಕೊಡ್ರಿ ಅಂತೀಯ. ಔಸ್ಲೂ ಅದೂ ಜೊತೆ ಆಗುತ್ತೆ, ಒಂದೇ ಆಗುತ್ತೆ ಅಂತಲೇ ತಿಂಗಳ ಬಡ್ಡಿ ಆ ಪಾಟಿ ಬಲವಂತ ಮಾಡಿ ಇಸ್ಕೊಂಬದ್ ನೀನು ಏನೇಂದ್ರೂ ಕೊಡಲ್ಲ ಈ ಪಟ್ಟು. ತಡಿಯಲ್ಲಕ್ಕ ಅಂತ ಮಾಡಿಸ್ತೀನಿ ನಿನಗೆ. ಬಾಬಾ ಹಿಂಗೆ ಮಾತಾಡಕ್ಕೆ ನಿಂತ್ಕೊಂಡಿದ್ಯಾ? ತಡಿಯ ಮಾಡ್ತೀನಿ ಲೋಪರ್ ನನ್ನ ಮಗನೇ ನಿನಗೆ. ಏನಂದ್ರೆ ಅಷ್ಟೇ ಕಣಕ್ಕೆ, ನಾವು ಇಪ್ಪಟ್ಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅಷ್ಟೇ ನಿನ್ನ ಸಸ್ಯರು ಹೇಳಿದ್ಮೇಲೆ ಮುಗೀತು. ಲೌಡ್ಯಾರು ಇಬ್ರು ಮಾಡೋದು ಒಂದೊಂದಲ್ಲ ನೋಡಪ್ಪ. ಆಲೆ ಬಡ್ಡಿ ಇಸ್ಕೊಂಡಿರೋರ್ಗೆಲ್ಲ ಹೆಂಗೆ ಹೇಳ್ಕೊಂಬಂದವ್ರೆ. ಇವ್ರಿಗೆ ಏನು ಹೇಳ್ಬೇಕು ಏನೋ ಒಂದು ಅರ್ಥ ಆಗ್ತಿಲ್ಲ. ನನಗಂತೂ ಸಿಟ್ಟು ಬರ್ತಾ ಐತೆ.
ನೋಡಿ ಎಷ್ಟು ಇರ್ಬೇಕು ಇವ್ರಿಗೆ, ಎಷ್ಟು ಧೈರ್ಯ ಇರಬೇಕು, ಇಷ್ಟೊಂದು ಧೈರ್ಯ ಇವ್ರಿಗೆ ಎಲ್ಲಿಂದ ಬಂತು ಅಂತೀನಿ ನಾನು. ಇಷ್ಟು ಧೈರ್ಯ ಅಲ್ಲ, ನನ್ನ ಕಂಡ್ರೆ ಎದ್ರಕಂತ ಇದ್ದವರು ಇವಾಗ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ಎಲ್ಲಿಂದ ಬಂತಪ್ಪ ಇಷ್ಟೊಂದು ಧೈರ್ಯ ಇವರಿಗೆ ಅಂತ ಅನ್ನಿಸ್ತಾ ಐತೆ ನನಗೆ. ನೆನೆಸ್ಕೊಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ನನಗೆ, ಕೋಪ ಕುದಿತಾ ಐತೆ. ಬಡ್ಡಿ ಭಾಗ್ಯಕಾಯಿ ಬಂತು. ಬರಲಿ ಬರಲಿ, ಹೇಳೋದು ಗೊತ್ತಾಯ್ತು ನನಗೆ. ಕುಶಲಮ್ಮ, ಮತ್ತೆ ಈ ತಿಂಗಳು ಬಡ್ಡಿ ಹಣ ಎರಡೂ ಕೊಡು. ಯಾಕಂದರೆ ನನಗೊಂದಿಟ್ಟು ಎಮರ್ಜೆನ್ಸಿ. ನನಗೆ ಪಟ್ಟು ಬಡ್ಡಿ ಕೊಡೋಕ್ಕಾಗಲ್ಲ, ಆಮೇಲೆ ಮುಂದೆ ನನ್ನ ದುಡ್ಡಿದ್ರೆ ಕೊಡ್ತೀನಿ. ಇವಾಗ ಸದ್ಯಕ್ಕೆ ಬಡ್ಡಿ ಹಣ ಎಲ್ಲ ಬೇಕು. 2 ಲಕ್ಷ ಇಸ್ಕೊಂಡಿದ್ದಲ್ಲ, 2 ಲಕ್ಷ ದುಡ್ಡು ಬಡ್ಡಿ. ಈ ತಿಂಗಳು ಬಡ್ಡಿ, ಒಂದು ತಿಂಗಳ ಬಡ್ಡಿ ಕೊಟ್ಟಿದ್ದೀಯಾ, ಈ ತಿಂಗಳು ಬಡ್ಡಿನೂ ಹಣನೂ ಎಲ್ಲ ಕೊಟ್ಬಿಡು ಒಂದೇ ಸತಿ. ಇಲ್ಲ ಕಣಕ, ಕೊಡೋಕ್ಕಾಗಲ್ಲ. ನಾವು ಮಸ್ತ ಬಡ್ಡಿ ಕೊಟ್ಟಿದ್ದೀವಿ, ನಿನಗೆ ಕೊಡೋಕ್ಕಾಗಲ್ಲ. ಏನೇ ಇದು ಹಿಂಗೆ ಮಾತಾಡ್ತೀಯಾ? ಮಗಳು ಮದುವೆ ಸಾಗೈತಿ, ಮಗಳು ಒಳ್ಳೆ ಕೆಲಸದಾರಿಗೆ ಕೊಟ್ಟಿದ್ದೀವಿ, ಅದಕ್ಕೇನೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಬೇಕು, ಗೌರ್ಮೆಂಟ್ ಕೆಲಸದಾರಿಗೆ ಕೊಟ್ಟು ಮದುವೆ ಮಾಡಿದ್ದೀವಿ. ನನ್ನ ಮಗಳನ್ನ ಇನ್ನೇನು ಮಾಡೋಕ್ಕಾಗುತ್ತೆ? ಒಂದಿಟ್ಟು ಸಾಲಾಗೆಲ್ಲ ಮಾಡಿ ಒಳ್ಳೆ ಮನೆ ಸೇರಿಸಿದೆ, ನನ್ನ ಮಗಳು ಚೆನ್ನಾಗಿರ್ತಾಳೆ, ಅದಕ್ಕಾಗಿಯ ನಾವು ಒಂದಿಟ್ಟು ಹಿಂಗೆ ಸಾಲ ಮಾಡಿ ಮದುವೆ ಮಾಡ್ತಾ ಇದ್ದೀವಿ ಅಂತೇಳಿ ದುಡ್ಡು ಇಸ್ಕೊಂಡು ಹೋಗಿರಲ್ಲ ನೋಡಿ. ಈಗ ನೋಡು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಕೊಡೋಕ್ಕಾಗಲ್ವೇ? ಯಾಕೆ ಕೊಡೋಕ್ಕಾಗಲ್ಲ ಅಂತ? ಯಾಕೆ ಕೊಡಲ್ಲ? ಕೊಡ್ಬೇಕಷ್ಟೇ. ಬಡ್ಡಿ ಬಗ್ಗೆ ಕೈ ನೀನೇನ ಅನ್ಕ ಕೊಡೋಕ್ಕಾಗಲ್ಲ. ನಾನು ಬಡ್ಡಿ ಕೊಟ್ಟಿರೋದೇನೆ ಅದೇ 2 ಲಕ್ಷದ ಮೇಲಾಗೈತಿ. ಅದಕ್ಕೇನೆ ನಾನಂತೂ ಕೊಡಲ್ಲ. ಏನು ಹಿಂಗೆ ಮಾತಾಡ್ತೀಯ? ಮಗಳು ಮದುವೆಗೆ ಸಾಗೈತೆ, ಗೌರ್ಮೆಂಟ್ ಕೆಲಸದವರು ಸೆನಕ ಇದ್ದಾರೆ ಕಣಯ್ಯಕ್ಕ. ಅವ್ರಿಗೆ ತಕ್ಕನಂಗೆ ಮದುವೆ ಮಾಡ್ಕೊಡ್ಬೇಕು, ನಮ್ಮ ದುಡ್ಡಿಲ್ಲ, ಹುಡುಗಿ ಸೆನಕ್ಕಿರೋದಕ್ಕೆ, ನಮ್ಮ ಅಮ್ಮನೆ ಸೆನಕ್ಕೆ ಓದಿರೋದಕ್ಕೆ ಬಂದು ಮಾಡ್ಕೊಂಡೋಗ್ಯಾರ ಅಂತ ಬೊಗಳಿಸಿದ್ದಳು. ಹೀಗೇನೆ ಹಿಂಗೆ ಮಾತಾಡ್ತೀಯಾ? ಅಲ್ಲ ನೋಡು, ಯಾರು ಕೇಳಿದ್ರು ಹಿಂಗೆ ಅಂತಾರಲ್ಲ, ಅವಳು ಎಲ್ಲಾರು ಕುಟ್ಟಿ ಹೇಳ್ಕೊಂಬಂದವ್ರಿ. ಯಾರೇ ಹೇಳಿರೋದು? ದೊಡ್ಡ ಸೊಸೆನ ಸಣ್ಣ ಸೊಸೆನ? ಇಬ್ರು ಬಂದು ಹೇಳವ್ರಿ. ಇಬ್ರು ಹೇಳವ್ರಿ, ದುಡ್ಡು ಕೊಡಬೇಡ್ರಿ ನಮ್ಮ ಅತ್ತೆಗೆ, ಹೊಸಲ್ದು ಏನೈತೆ ಅದನ್ನೆಲ್ಲ ನಮ್ಮ ಕೈ ಕೊಡ್ರಿ, ಬಡ್ಡಿ ಕೊಡಬೇಡ್ರಿ, ಬಡ್ಡಿ ಹಣ ಏನೈತೆ ಅದನ್ನು ಕೊಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳವ್ರಿ. ಅದಕ್ಕೇನೆ ನಾನು ಬಡ್ಡಿನೇ ಚೆನ್ನಾಗಿ ಕೊಟ್ಟೆ ನಮ್ಮ ಅಂದೆ. ಹಂಗಾರೆ 1 ಲಕ್ಷ ಇಟ್ಕೊಂಡು 1 ಲಕ್ಷ ಕೊಡ್ರಿ ಅಂತ ಹೇಳವ್ರಿ. 1 ಲಕ್ಷ ಇಟ್ಕೊಂಡು 1 ಲಕ್ಷ ನಾನು ಕೊಡ್ತೀನಿ. ತಗೈದಾರೆ ನಿನ್ನ ಸೊಸೆರು. ನಿನ್ನಂಗೆ ಅಪರಪ ತಿಂಬಲ್ಲ ಈ ಪಟ್ಟೆ. ನಾವೇ ನಿನ್ಗೆ ಹೆದರಿಕೆಂಬಲ್ಲ. ವಯಸ್ಸು ದಿವಸ ಹೆದರಿಕೆಂಬ್ತಿದ್ವಿ, ಯಾಕಪ್ಪ ಏನಪ್ಪ ಅಂತ ನಿನ್ನ ಸೊಸೆರು ಹೇಳಿದ್ಮೇಲೆ ನಾ ಯಾಕೆ ಹೆದರಿಕೆಂಬಲ್ಲ? ಹೆದರಿಕೆಂಬಲ್ಲಿ ಪಟ್ಟಿ ಇರ್ತೀನಿ ಅಂತ ಬುದ್ಧಿ ಇಲ್ದಲೆ ಬಡ್ಡಿ ಕೊಟ್ವಿ, ಇನ್ಮೇಲೆ ಕೊಡಲ್ಲ. ಅಷ್ಟೇ, ಇದ್ದಂಗೆ ಹೇಳ್ತಾ ಇದ್ದೀನಿ. ಲೇ ತಡಿಯ ಸುಶೀಲಿ, ನೀನು ಮಾಡ್ತೀನಿ. ಅಲ್ಲ ನೋಡು, ಮಗಳು ಮದುವೆ ಸಾಗೈತೆ ಅಂತ ದುಡ್ಡು ಇಸ್ಕೊಂಡಳು, ನೀನು ಹೆಂಗೆ ಮಾಡ್ತೀಯ? ತಡಿಯ, ನಿನ್ಗೆ ಇದಾವೆ. ಅಲ್ಲ ನೋಡಿ, ಎಲ್ಲರಿಗೂ ಹೇಳ್ಕೊಂಬಂದವ್ರೆ. ತಡಿ, ಕಂಪ್ಲೇಂಟ್ ಕೊಟ್ಟು ನೀವು ಸರಿಯಾಗಿ ಮಾಡಿಸ್ಲಿಲ್ಲ ಅಂದ್ರೆ ಕೇಳಿ. ಇವ್ನು ಕಾಣ್ತಾನೆ ಹಿಂಗೆ ಅಂತಾನೆ. ಎಲ್ಲರೂ ಹಿಂಗೇನ್ರಿ? ಎಲ್ಲರೂ ಸೇರಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ನೀನೇನ ಇಲ್ಲಿ ಅದ್ರ ಸಾಕು ಬಂದರೆ ಎಲ್ಲರೂ ಸೇರಿ ಬಡ್ಡಿ ಏನೆಲ್ಲ ಇಸ್ಕೊಂಡಿದ್ದೀವಿ ಅವರೆಲ್ಲರೂ ಸೇರಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅಷ್ಟೇ. ನೀನು ಅಂದ್ಕೊಂಡಿರ್ಬೋದು. ನೀನು ಅನ್ಕೊಂಡಂಗೆ ಯಾವ್ದು ಆಗಲ್ಲ ಕಣಕ್ಕ. ಬಡ್ಡಿನ ನೀನು ಕೊಡ್ತಾರೆ ಅಂತ ಅನ್ಕೊಂಡಿರ್ಬೋದು. ಇಷ್ಟು ದಿವಸ ಕೊಟ್ಟಿದ್ಕೋ ಅದಕ್ಕೂ ಸರಿ ಸಾಟಿ ಅಷ್ಟೇ. ನೀನೇನಂತ ಕಂಪ್ಲೇಂಟ್ ಕೊಡೋದು ನಿನಗೆ ವಿರುದ್ಧ ಆಗುತ್ತೆ. ಅಡಿ ಐದಾವೆ. ಮಾಡ್ತೀನಿ ತಡಿಯೇ. ಎಲ್ಲರೂ ಹಿಂಗೆ ಅಂತಾರೆ, ಕೇಳ್ದಾರೆಲ್ಲ ಹಿಂಗೆ ಅಂತಾರಲ್ಲ. ನ್ಯೋಟಿರ್ಬೇಡ ಅಂತ ಏನೇ ಅಂದ್ರೂ ಕೊಡಲ್ಲ. ನಾವು ಮಸ್ತಾ ಬಡ್ಡಿ ಕೊಟ್ಟಿದ್ನಿ. ನಾನು 2 ಲಕ್ಷಕ್ಕೆ ತಿಂಗಳ ಅದಕ್ಕೆ ಅಮ್ಮ ಸ್ಯಾನೆ ಆಗುತ್ತೆ ಅಂತಲೇ ತಿಂಗಳ ಬಡ್ಡಿ ಕೊಡ್ಬೇಕಾಯ್ತು. ತಿಂಗಳ ಜೋಡ್ಸೋಕ್ಕಾಗ್ತಿರ್ಲಿಲ್ಲ 2 ಲಕ್ಷ ಒಂದೇ ಸತಿನ ಅಂತೇಳಿ ಬರೀ ಬಡ್ಡಿ ಕೊಡ್ತಿದ್ವಿ. ಬಡ್ಡಿನೇ ಒಟ್ಟು ಕೊಟ್ಟಿದ್ದೀವಿ. 2 ಲಕ್ಷಕ್ಕಿಂತ ಸ್ಯಾನೆ ಕೊಟ್ಟಿದ್ದೀವಿ. ಅಲ್ಲ ನೋಡಿ ಎಂಥ ಅದಕ್ಕೆ ಮತ್ತೆ ಸಸ್ಯರು ಒಳ್ಳೆಯರು. ಸಸ್ಯರು ಒಳ್ಳೆಯರು ಅಂದರೆ ಪಾಪ ಮಲಗಿತ್ತೇರು ನಮ್ಮ ಅತ್ತೆ ಅಪರಪ್ಪ ಬಡ್ಡಿ ತಿಂದವಳೆ ಅಂತ ಹೇಳಿ ಅವ್ರು ಎಲ್ಲರಿಗೂ ಹಂಗೆ ಹೇಳ್ಕೊಂಡು ಹೋಗ್ಯಾರ. ಈ ಅಮ್ಮ ಯಾರ್ಯಾರು ಬಡ್ಡಿ ಕೊಟ್ಟಾಳು ಊರಾಗೆ, ಒಂದು 10-15 ಲಕ್ಷ ಬಡ್ಡಿ ಕೊಟ್ಟಾಳೆ. 10-15 ಲಕ್ಷ ಬಡ್ಡಿ ಕೊಟ್ಟಿರೋರಿಗೆಲ್ಲನ ಅವ್ರೆಲ್ಲರಿಗೂ ಹಂಗೆ ಹೇಳಿರೋದು, ಬಡ್ಡಿ ಕೊಡಬೇಡ್ರಿ, ಹಣ ಕೊಡ್ರಿ ಅಂತೇಳಿ. ಅದಕ್ಕೇ ಇಲ್ಲಾಂದರೆ ನಂಗೆ ಅಪರಪ್ಪ ಬಡ್ಡಿ ತಿಂದ್ರೆ ಒಂದು ಈಟ ಒಟ್ಟು ಹಿಡ್ಕೊಂಡು ಕೊಡ್ರಿ ಅಂತ ಹೇಳ್ಯಾರ. ನಾನೊಂದು 50,000 ಹಿಡ್ಕೊಂಡು 1 ಲಕ್ಷ ಕೊಡ್ತೀನಿ ಪಾಪ, ಅಷ್ಟೊಂದು ನಿಯತ್ತಾಗಿ ಹೇಳ್ಯಾವ್ರಲ್ಲ ಅವರು. 1 ತಿಂಗಳು ಬಿಟ್ಟೆ ಕೊಡ್ರಿ, ಯಾಕೆ ಏನು ಬಡ್ಡಿ ಗಿಡ್ಡಿ ಏನೋ ಕೊಡಬೇಡ್ರಿ ಅಂತ ಹೇಳ್ಯಾವ್ರಿ. ಭಾಳ ಒಳ್ಳೆಯವ್ರು ಸಸ್ಯಾರು. ಇವಳು ಇಂತಳಾದ್ರೂ ಸಸ್ಯಾರು ಬೋಲ್ ಒಳ್ಳೆಯವ್ರು. ನಾವು ಸಸ್ಯಾರು ಮಾತು ಕೇಳ್ತೀವಿ, ಸಸ್ಯಾರು ಹೇಳ್ದಂಗೆ ಕೇಳ್ತೀವಿ ಅಷ್ಟೇ. ಇವ್ರು ಹೇಳ್ದಂಗೆ ಕೇಳಕ್ಕೆ ಹೋಗಲ್ಲ. ನೋಡ್ತಾ ಇರಿ, ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.